ಮನೆ ಅಂತ ಅಂದಮೇಲೆ ಪ್ರತಿಯೊಬ್ಬರು ಮನೆಯಲ್ಲೂ ಒಳ್ಕಲ್ಲು, ರಾಗಿ ಬೀಸೋ ಕಲ್ಲು ಅದೆಲ್ಲ ಇರಲೇಬೇಕು ಅಂತ ಹಿಂದಿನ ಕಾಲದಿಂದನೂ ಬಂದೇ ಇದೆ. ಸೊ ಇವಾಗಿನ ಹೊಸ ಇದ್ರ ಪ್ರಕಾರ ಮನೆ ಕಟ್ಟಿದ್ರೆ ಒಳ್ಕಲ್ಲು ಸಾಮಾನ್ಯ ಇವಾಗ ಯೂಸಿಗೆ ಇಲ್ಲ ಅಂತ ಯಾರೂ ಹಾಕ್ಸೋದೇ ಇಲ್ಲ. ಆ ರೀತಿ ಮಾಡಬಾರ್ದು. ಹಾಗಾಗಿ ಮನೆಗೊಂದು ಒಳ್ಕಲ್ಲು ಇರಬೇಕು ಅಂತ ನಾನಿಲ್ಲಿ ದ ವಿಲೇಜ್ ಡೆಕೋರ್ ಅವ್ರ ಕಡೆಯಿಂದ ಇಲ್ಲಿ ಒಳ್ಕಲ್ಲನ್ನ ತರಿಸಿದ್ದೀನಿ. ಇದರಿಂದ ತುಂಬ ಉಪಯೋಗ ಇದೆ. ಅಂದರೆ ರುಚಿನೂ ಜಾಸ್ತಿ ಆಗುತ್ತೆ ನಾವು ಯೂಸ್ ಮಾಡೋದ್ರಿಂದ ಇದು. ಆ್ಯಂಡ್ ನಮಗೇನು ಸಹ ಈ ಮಿಕ್ಸಿ ಜಾರ್ನಲ್ಲಿ ಮಾಡೋದಕ್ಕಿಂತ ಈ ರೀತಿ ಕೈನಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಎಕ್ಸಸೈಸ್ ಆದಂಗೂ ಆಗುತ್ತೆ ಅಲ್ವಾ. ಹಾಗಾಗಿ ತುಂಬಾ ಹೆಲ್ಪ್ಫುಲ್ ಇದೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಇದು ಬಂದು ಈ ಒಳ್ಕಲ್ಲನ್ನ ಫಸ್ಟಿಗೆ ನಾವು ಮಸಾಲೆ ರುಬ್ಬೋದಕ್ಕೆಲ್ಲ ಯೂಸ್ ಮಾಡಬಾರ್ದು. ಹಾಗಾಗಿ 1 ಅವರ್ ಅಕ್ಕಿನ ನಾನು ನೆನೆಸ್ಬಿಟ್ಟು ಫಸ್ಟು ಅಕ್ಕಿನ ನಾನಿಲ್ಲಿ ರುಬ್ಕೊಂಡಿದ್ದೀನಿ. ಆನಂತರ ಕರ್ನಾಟಕದ ಸ್ಪೆಷಲ್ ಖಾರ ಅಂದರೆ ಏನು ಹೇಳಿ ಉಪ್ಸಾರು ಖಾರನ ಇಲ್ಲಿ ಉಪ್ಸಾರು ಖಾರ ಅಂತ ಹೇಳ್ತಾರಲ್ಲ, ಉಪ್ಪೆಸರು ಖಾರ, ಅದನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಮೆಣಸಿನ್ಕಾಯಿ ಮಾತ್ರ ಹುರ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದಂಥ ಐಟಮ್ಸ್ ಏನು ಹಾಕಿದ್ದೀನಲ್ಲ ನಾನು ಅದೆಲ್ಲ ಹುರಿದೇನೆ ಹಾಕಬೇಕು. ಸೊ ಇವಾಗ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಈ ರೀತಿ ರುಬ್ಕೊಂಡ್ರೆ ಉಪ್ಸಾರು ಖಾರ ರೆಡಿನೇ ಆಗೋಗುತ್ತೆ. ತುಂಬ ಕಷ್ಟ ಅಂತ ಅನಿಸುತ್ತೆ ಸ್ಟಾರ್ಟಿಂಗ್ ಉಪಯೋಗಿಸ್ತಾ ಇರಬೇಕಾದ್ರೆ, ಬಟ್ ಮಾಡ್ತಾ ಮಾಡ್ತಾ ತುಂಬಾ ಸುಲಭವಾಗಿ ಖಾರನೆಲ್ಲ ರುಬ್ಕೋಬೋದು ಇದನ್ನು ಯೂಸ್ ಮಾಡಿಕೊಂಡು. ಅಡುಗೆ ಮನೆ ಸ್ಲ್ಯಾಬ್ ಮೂಲೆಯಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ಯಾವುದಾದ್ರೂ ನೆಲದ ಮೇಲೂ ಸಹ ಸೈಡ್ನಲ್ಲಿ ಇಟ್ಬಿಟ್ರೆ ಅಡುಗೆ ಮನೆ ಅಂದನೂ ಸಹ ಹೆಚ್ಚುತ್ತೆ. ಸೊ ಇದ್ರ ಲಿಂಕ್ ಏನಾದರೂ ಬೇಕು ಅಂತ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನೀವು ತರಿಸ್ಕೋಬೋದು.